ಶನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ ಪಾದ. ತಾಳಿಗೆ ಭಾಗ್ಯ ಇಲ್ಲ, ಉಳಿದಾರಕ್ಕೆ ಊರುಗೋಲಿಲ್ಲ. ಹಿಜಾಬ್ಗೆ ಜೈ, ಶರಿಯತ್ ಕಾನೂನು ರಾಜ್ಯದಲ್ಲಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಈ ರೀತಿಯಾಗಿ ಕೆಂಡಾಮಂಡಲವಾಗಿದ್ದಾರೆ. ದ್ರೌಪದಿಯ ತಲೆಗೆ ಕೈ ಹಾಕಿ ಕೌರವರು ನಾಶ ಆದರು, ಹಾಗೆಯೇ ದೇಶದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗತ್ತೆ. ನಂದನ್ ಜನಿವಾರ ಬಲವಂತವಾಗಿ ಕಟ್ ಮಾಡಿಸಿದ್ದಾರೆ. ಹೆಣ್ಣು ಮಕ್ಕಳ ತಾಳಿಗೆ ಕೈ ಹಾಕಿದವರು ಉದ್ಧಾರವೇ ಆಗೋದಿಲ್ಲ ಅಂತೇಳಿ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ನಡೆ ವಿರುದ್ಧ ಅಥವಾ ಸರ್ಕಾರ ಕೈಗೊಳ್ತಾ ಇರುವಂಥ ಕೆಲವೊಂದಿಷ್ಟು ಕ್ರಮಗಳ ವಿರುದ್ಧ ಇಲ್ಲಿ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ ಪಾದ. ತಾಳಿಗೆ ಭಾಗ್ಯ ಇಲ್ಲ, ಉಡುದಾರಕ್ಕೆ ಊರುಗೋಲಿಲ್ಲ. ಹಿಜಾಬ್ಗೆ ಜೈ, ಶರಿಯತ್ ಕಾನೂನು ರಾಜ್ಯದಲ್ಲಿ ಇದೆ ಎನ್ನುವುದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದರೆ ಶಿವಮೊಗ್ಗ, ಬೀದರ್ ಇಲ್ಲಿ CET ಪರೀಕ್ಷೆಯನ್ನು ಬರೆಯೋಕೆ ಹೋದಂಥ ಪರೀಕ್ಷಾರ್ಥಿಗಳ ಜನಿವಾರವನ್ನು ತೆಗೆಸಿದ್ದು, ಇನ್ನೊಂದು ಕಡೆಯಲ್ಲಿ ಜನಿವಾರಕ್ಕೆ ಕತ್ತರಿ ಪ್ರಯೋಗ ಮಾಡಿತ್ತು. ಈ ಎಲ್ಲ ವಿಚಾರಗಳ ಕುರಿತಂತೆ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದ ನಡೆ ಏನಿದೆ, ಈ CET ವಿಚಾರದಲ್ಲಿ ತೆಗೆದುಕೊಂಡಂಥ ನಡೆ, ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಮಾಡಿದರು. ಹಾಗೆಯೇ ಧಾರವಾಡದಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿತ್ತು. ಪರೀಕ್ಷಾರ್ಥಿಯ ಜನಿವಾರವನ್ನು ಕತ್ತರಿಸಿದ್ರು, ತೆಗಿತೀನಿ ಅಂದರೂ ಬಿಡಲಿಲ್ಲ. ಜನಿವಾರವನ್ನು ಕತ್ತರಿಸಿ ಕೈಗೆ ಕೊಟ್ಟರು. ಬ್ಯಾಗಲ್ಲಿಡ್ತೀನಿ ಅಂತ ಹೇಳಿದರೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಇತ್ತ ಜಾತಿ ಗಣತಿ ವರದಿಯ ಮೂಲಪ್ರತಿ ಕಾಣೆಯಾಗಿದೆ. ಮೂಲಪ್ರತಿ ಇಲ್ಲ ಅಂದಮೇಲೆ ವರದಿಯ ಬೋಗಸ್. ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆರೋಪವನ್ನು ಮಾಡಿದ್ದಾರೆ. ಗಣತಿ ಹೆಸರಿನಲ್ಲಿ 165 ಕೋಟಿ ರೂಪಾಯಿ ಗುಳುಮಾಗಿದೆ. ಸಿಟ್ಟಿಂಗ್ ಜಡ್ಜ್ ಮೂಲಕ ನ್ಯಾಯಾಂಗ ತನಿಖೆ ಆಗಬೇಕು. ಜಾತಿ ಜನಗಣತಿ ಮಾಡೋಕೆ ಯಾರ ಮನೆಗೂ ಹೋಗಿಲ್ಲ. ವರದಿ ಸಂಗ್ರಹಿಸಿದ ಶಿಕ್ಷಕರು ಯಾರು, ಇದು ತನಿಖೆ ಆಗಲೇಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಹಾಗೆಯೇ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. MLAಗಳು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ MLA ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಯಾರ ಮನೆಗೂ ಹೋಗಿಲ್ಲ ರೀ. 165 ಕೋಟಿ ರೂಪಾಯಿ ಗುಳುಮ್. ನಮ್ಮ ಸರ್ಕಾರ ಬಂದರೆ ಇದನ್ನು ತನಿಖೆಗೆ ನಾವು ಒಪ್ಪಿಸ್ತೀರಿ. 165 ಕೋಟಿ ಲೂಟಿ ಆಗಿರೋದು ದೊಡ್ಡ ಸ್ಕ್ಯಾಂಡಲ್ ಇದು. ಚನ್ನಗಿರಿ MLA ಶಿವಗಂಗಾ ಓಪನ್ನಾಗಿ ಚಾಲೆಂಜ್ ಮಾಡಿದ್ದಾರೆ, ನಮ್ಮ ಮನೆಗೂ ಬಂದಿಲ್ಲ ಅಂತ. ಕಾಂಗ್ರೆಸ್ MLA ಮನೆಗೆ ಬಂದಿಲ್ಲ ಅಂದರೆ ಇನ್ಯಾರ ಮನೆಗೆ ಹೋಗಿದ್ದಾರೆ? ಸ್ವಾಮೀಜಿ ಮನೆಗೆ ಹೋಗಿಲ್ಲ, ಕಾಂಗ್ರೆಸ್ ಅವ್ರ ಮನೆಗೆ ಹೋಗಿಲ್ಲ, MLAಗಳ ಮನೆಗೆ ಹೋಗಿಲ್ಲ. ಏನು ಸಿದ್ದರಾಮಯ್ಯನ ಮನೆಗೆ ಹೋಗಿ ಹೇಳ್ಬಿಡ್ಬೇಕದು. ನಾವು ಸಿದ್ದರಾಮಯ್ಯನ ಮನೆಗೆ ಹೋಗಿ ಅಲ್ಲೇ ಕೂತ್ಕೊಂಡು ಕರ್ನಾಟಕದ 7 ಕೋಟಿದು ಬರ್ಕೊಂಬಂದ್ಬಿಟ್ರಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು, ನಾವು ಒಪ್ಕೊಂಡ್ಬಿಡ್ತೀರಿ. ಇದು ಯಾರ ಮನೆಗೂ ಹೋಗದೆ, ಯಾರನ್ನೂ ಭೇಟಿ ಮಾಡದೆ, ಯಾವುದೋ ಒಂದು ಆಫೀಸಲ್ಲಿ ಕೂತ್ಕೊಂಡು ತಯಾರು ಮಾಡಿರೋ ವರದಿ. ಅವರ ಸ್ಟ್ಯಾಟಿಸ್ಟಿಕ್ ಇಟ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸ್ಟ್ಯಾಟಿಸ್ಟಿಕ್ ಇಟ್ಕೊಂಡು ಅದರಲ್ಲಿ ಏನಿದೆ ಬರ್ಕೊಂಡು ಯಾರೋ 4 ಜನನ ಅಪಾಯಿಂಟ್ ಮಾಡ್ಕೊಂಡು ವರದಿ ಕೊಟ್ಟಿದ್ದಾರೆ. 165 ಕೋಟಿ ಎಲ್ಲೋಯ್ತು ಈಗ? ಯಾರು ತಿಂದಾಕಿದ್ರು? ಯಾರು ಲೂಟ್? ನ್ಯಾಷನಲ್ ಹೆರಾಲ್ಡ್ಗೆ 2,000 ಕೋಟಿ ಆಸ್ತಿ ಇದೆ. ಹಾಗೆಯೇ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಕಣ್ಣು ಬಿದ್ದಿತ್ತು ಈ ಆಸ್ತಿ ಮೇಲೆ. ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನವರು ಪತ್ರಿಕೆಯನ್ನು ಲೂಟಿ ಮಾಡಿದ್ದಾರೆ. ಸ್ವತಂತ್ರ ಹೋರಾಟದ ಹಣದಲ್ಲಿ ಕಟ್ಟಿದ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ. ನೆಹರು ಕುಟುಂಬದ ಧ್ವನಿ ಅಂತ ಇದೇ ವೇಳೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಹೇಳಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಅಂತ ಹೇಳಿದ್ರೆ ಜಾರಿ ನಿರ್ದೇಶನಾಲಯ ಸೋನಿಯಾ ಗಾಂಧಿ ಹಾಗೆಯೇ ರಾಹುಲ್ ಗಾಂಧಿ ವಿರುದ್ಧ ಈಗಾಗಲೇ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದೆ. ಆ ಸಂಸ್ಥೆಗೆ ಸುಮಾರು 2,000 ಕೋಟಿಗೂ ಆಸ್ತಿ ಹೆಚ್ಚು. ಬಾಂಬೆಲಿದೆ, ಲಕ್ನೋದಲ್ಲಿದೆ, ಬಿಹಾರದಲ್ಲಿದೆ, ದಿಲ್ಲಿ ಅಂತ ಕ್ಯಾಪಿಟಲ್ ಸಿಟಿ ಸೆಂಟ್ರ್ ಹೃದಯ ಭಾಗದಲ್ಲಿ ಆ ಪತ್ರಿಕೆ ಹೆಡ್ ಆಫೀಸ್ ಇದೆ. ಇಷ್ಟು ಆಸ್ತಿ ಮುಚ್ಚಿದ ಮೇಲೆ ಈ ಆಸ್ತಿಯ ಮೇಲೆ ಕಾಂಗ್ರೆಸ್ಸಿನ
ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರ ಕಣ್ಬಿತ್ತು. ಆಮೇಲೆ ಅದನ್ನು ಯಂಗ್ ಇಂಡಿಯಾ ಅಂತ ಒಂದು ದತ್ತು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ, ಯಂಗ್ ಇಂಡಿಯಾ ಅಂತ. ಅದು ಚಾರಿಟಬಲ್, ದಾನ ಧರ್ಮ ಮಾಡೋದು, ಫ್ಲಡ್ ಆದಾಗ ಬರ ಬಂದಾಗ ಹೋಗಿ ಅವ್ರಿಗೆ ಹಣ ಸಹಾಯ ಮಾಡೋದು, ಈ ಥರದ ಚಾರಿಟಬಲ್ ಅಂದರೆ ಆ ಥರ ಯಂಗ್ ಇಂಡಿಯಾ. ಇದು ಯಂಗ್ ಇಂಡಿಯಾ ಪ್ರಾರಂಭ ಆದ